ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ. ಶ್ರೀರಾಮಚಂದ್ರನು ಲಕ್ಷ್ಮಣನೊಡನೆ ಸೀತೆಯನ್ನು ಹುಡುಕುತ್ತಾ ಮಾರ್ಗ ಮಧ್ಯದಲ್ಲಿ ರಾವಣನೊಡನೆ ಹೋರಾಡಿ ಗಾಯಗೊಂಡು ಬಿದ್ದಿದ್ದ ಜಟಾಯುವಿಗೆ ಮುಕ್ತಿಯನ್ನು ಕರುಣಿಸಿ ಆತನು ಮರಣ ಹೊಂದಿದಾಗ ಆತನ ಔರ್ಧ್ವದೈಹಿಕ ಸಂಸ್ಕಾರಗಳನ್ನು ನೆರವೇರಿಸಿ ಮುಂದುವರೆದು ಮಾರ್ಗದಲ್ಲಿ ಕಬಂಧನೆಂಬ ರಾಕ್ಷಸ ಆತ ಶಾಪಗ್ರಸ್ತನಾಗಿ ರಾಕ್ಷಸ ಜನ್ಮವನ್ನು ಪಡೆದಿರುತ್ತಾನೆ. ಆತನಿಗೂ ಮುಕ್ತಿಯನ್ನು ಕರುಣಿಸಿ ಮುಂದುವರಿದು ಶಬರಿಯ ಆಶ್ರಮದತ್ತ ಬರುತ್ತಿರುವನು. ಉದಾರಿಯಾದ ಶ್ರೀರಾಮಚಂದ್ರನು ಕಬಂಧನಿಗೆ ಸದ್ಗತಿಯನ್ನು ಕರುಣಿಸಿ ಮುಂದೆ ಶಬರಿಯ ಆಶ್ರಮಕ್ಕೆ ಬಂದನು. ತನ್ನ ಆಶ್ರಮಕ್ಕೆ ಬಂದ ಶ್ರೀರಾಮನನ್ನು ನೋಡಿ ಶಬರಿಯು ಮತಂಗ ಮುನಿಯ ವಚನಗಳನ್ನು ನೆನೆದುಕೊಂಡು ಮನಸ್ಸು ಸಂತೋಷದಿಂದ ಹಿಗ್ಗಿ ಹೋಯಿತು. ಸರಸಿಜಲೋಚನರು ಆಜಾನುಬಾಹುಗಳುಳ್ಳವರು ಜಟಾಜೂಟದಿಂದ ಶೋಭಿಸುತ್ತಿರುವ ವಕ್ಷಸ್ಥಳದಲ್ಲಿ ವನಮಾಲೆಯನ್ನು ಧರಿಸಿರುವ ಆ ಶ್ಯಾಮಲ ಗೌರವರ್ಣ ಶೋಭಿತರಾದ ಸೋದರರಿಬ್ಬರನ್ನು ಕಂಡ ಶಬರಿಯು ಅವರ ಚರಣ ಕಮಲಗಳಲ್ಲಿ ಗೋಜಿಕೊಂಡಳು. ಭಕ್ತಿ ಪಾರವಶ್ಯದಿಂದ ಆಕೆಗೆ ಮಾತೆ ಹೊರಡದು. ಪದೇ ಪದೇ ಅವರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತಿದ್ದಳು. ಮತ್ತೆ ಆಕೆ ಪವಿತ್ರ ಜಲವನ್ನು ತಂದು ಅವರ ಪಾದಗಳನ್ನು ತೊಳೆದು ಅವರನ್ನು ಸುಂದರ ಆಸನಗಳಲ್ಲಿ ಕುಳ್ಳಿರಿಸಿದಳು. ಆಕೆಯು ಅತ್ಯಂತ ರುಚಿಕರವಾದ ಮಾಗಿದ ರಸಭರಿತವಾದ ಕಂದಮೂಲ ಫಲಗಳನ್ನು ತಂದು ಶ್ರೀರಾಮನಿಗೆ ಅರ್ಪಿಸಿದಳು. ಪ್ರಭುವು ಅವನ್ನು ಮೆಚ್ಚಿಕೊಂಡು ಮತ್ತೆ ಮತ್ತೆ ಹೊಗಳುತ್ತಾ ಪ್ರೇಮದಿಂದ ಭುಂಜಿಸಿದನು. ಶಬರಿಯು ಮತ್ತೆ ಕೈಜೋಡಿಸಿಕೊಂಡು ಪ್ರಭುವಿನ ಎದುರು ನಿಂತುಕೊಂಡಳು. ಪ್ರಭುವನ್ನು ಕಂಡು ಆಕೆಯ ಪ್ರೇಮ ಉಕ್ಕಿ ಹರಿಯಿತು. ಅವಳು ಪ್ರಾರ್ಥಿಸಿಕೊಂಡಳು, ಸ್ವಾಮಿ, ನಾನು ನಿನ್ನನ್ನು ಏನೆಂದು ಸ್ತುತಿಸಲಿ? ಓ ಪಾಪ ವಿನಾಶ, ನಾನು ಕೀಳು ಜಾತಿಯ ಹೆಣ್ಣು, ಮಂದ ಬುದ್ಧಿಯವಳು, ಅಧಮರಲ್ಲಿಯೂ ಅತಿ ಅಧಮಳು ನಾನು, ಅದರಲ್ಲಿಯೂ ಜಡಮತಿಯವಳು. ಆಕೆಯ ಮಾತನ್ನು ಕೇಳಿ ರಘುನಾಥನು ಹೇಳುತ್ತಾನೆ, ಅಮ್ಮ ಭಕ್ತಳೆ, ನನ್ನ ಮಾತನ್ನು ಕೇಳು. ನಾನಾದರೂ ಕೇವಲ ಭಕ್ತಿಯ ಸಂಬಂಧವನ್ನು ಮಾತ್ರ ನೋಡುವವನು. ಜಾತಿ, ಪಂಥ, ಕುಲ, ಧರ್ಮ, ದೊಡ್ಡಸ್ತಿಕೆ, ಧನ, ಬಲ, ಕುಟುಂಬ, ಗುಣ, ಮಾತು, ಜಾಣ್ಮೆ ಇವೆಲ್ಲ ಇದ್ದರೂ ಭಕ್ತಿ ಇಲ್ಲದ ನರನು ನೀರಿಲ್ಲದ ಮೋಡದಂತೆ ನಿಷ್ಫಲನು. ಆದ್ದರಿಂದ ಅಂತಹವರು ನನಗೆ ಪ್ರೇಮಪಾತ್ರರಲ್ಲ. ಈಗ ನಾನು ನಿನಗೆ ನನ್ನ ನವಧಾ ಭಕ್ತಿಯನ್ನು ಅಂದರೆ ನವವಿಧ ಭಕ್ತಿಯನ್ನು ಅರ್ಹುತ್ತೇನೆ. ಮನಸ್ಸು ಕೊಟ್ಟು ಕೇಳುವವಳಾಗು. ಮೊದಲನೇ ಭಕ್ತಿಯು ಸಜ್ಜನ ಸಾಂಗತ್ಯ. ಎರಡನೆಯದು ನನ್ನ ಕಥಾಪ್ರಸಂಗದಲ್ಲಿ ಅನುರಕ್ತಿಯು. ಮೂರನೆಯ ಭಕ್ತಿಯು ಅಭಿಮಾನವನ್ನು ತೊರೆದು ಗುರುಚರಣಗಳನ್ನು ಸೇವಿಸುವುದು. ದಂಭ ಕಪಟ ಒಳೆದು ನನ್ನ ಗುಣಗಳನ್ನು ಹಾಡುವುದೇ ನಾಲ್ಕನೆಯ ಭಕ್ತಿಯಾಗಿದೆ. ವೇದಗಳಲ್ಲಿ ಪ್ರಸಿದ್ಧವಾದ ನನ್ನ ಮಂತ್ರದ ಅಂದರೆ ರಾಮ ಮಂತ್ರದ ಜಪ ಹಾಗೂ ನನ್ನಲ್ಲಿ ದೃಢವಾದ ವಿಶ್ವಾಸವಿರುವುದು ಐದನೆಯ ಭಕ್ತಿಯಾಗಿದೆ. ಇಂದ್ರಿಯಗಳ ನಿಗ್ರಹ, ಶೀಲ ಅಂದರೆ ಒಳ್ಳೆಯ ಸ್ವಭಾವ, ಲೌಕಿಕ ಕರ್ಮಗಳಿಂದ ವಿರಕ್ತಿ, ನಿರಂತರ ಸತ್ಪುರುಷರ ಧರ್ಮಾಚರಣೆಗಳಲ್ಲಿ ತೊಡಗಿರುವುದು ಆರನೆಯ ಭಕ್ತಿಯಾಗಿದೆ. ಜಗತ್ತನ್ನು ರಾಮಮಯವೆಂದು ಸಮಾನ ಭಾವದಿಂದ ನೋಡುತ್ತಾ ಸಜ್ಜನರನ್ನು ಅಂದರೆ ಭಾಗವತೋತ್ತಮರನ್ನು ನನಗಿಂತಲೂ ಹೆಚ್ಚಿನವರು ಎಂದು ತಿಳಿಯುವುದೇ ಏಳನೆಯ ಭಕ್ತಿಯು. ದೊರೆತುದರಲ್ಲೇ ತೃಪ್ತನಾಗಿರುವುದು, ಸ್ವಪ್ನದಲ್ಲಿಯೂ ಕೂಡ ಇತರರ ದೋಷಗಳನ್ನು ಎಣಿಸದಿರುವುದು ಎಂಟನೆಯ ಭಕ್ತಿಯಾಗಿದೆ. ಎಲ್ಲರೊಡನೆ ಸರಳತೆಯಿಂದ ನಿಷ್ಕಪಟವಾಗಿ ವರ್ತಿಸುವುದು, ಹೃದಯದಲ್ಲಿ ನನ್ನ ಕುರಿತು ಭರವಸೆಯನ್ನಿಟ್ಟುಕೊಂಡು ಯಾವುದೇ ಅವಸ್ಥೆಯಲ್ಲಿ ಹರ್ಷ ವಿಷಾದಗಳಿಗೆ ತುತ್ತಾಗದಿರುವುದು ಒಂಬತ್ತನೇ ಪ್ರಕಾರದ ಭಕ್ತಿಯಾಗಿದೆ. ಈ ಒಂಬತ್ತರಲ್ಲಿ ಒಂದಾದರೂ ಯಾರಿಗಾದರೂ ಸಿದ್ಧಿಸಿದರೆ ಅವನು ಗಂಡಾಗಲಿ ಹೆಣ್ಣಾಗಲಿ ಜಡವಾಗಲಿ ಚೇತನನಾಗಿರಲಿ ನನಗೆ ಅತ್ಯಂತ ಪ್ರಿಯನು. ಇನ್ನು ನಿನ್ನಲ್ಲಂತೂ ಎಲ್ಲ ವಿಧವಾದ ಭಕ್ತಿಯೂ ದೃಢವಾಗಿದೆ.
ಆದ್ದರಿಂದ ಯೋಗಿಗಳಿಗೂ ದುರ್ಲಭವಾದ ಗತಿಯು ಇಂದು ನಿನಗೆ ಲಭಿಸಿದೆ. ನನ್ನ ದರ್ಶನವು ನಿರುಪಮಾನವಾಗಿದೆ. ಅದರಿಂದಾಗಿ ಜೀವಿಯು ಸ್ವಸ್ವರೂಪ ಅಂದರೆ ಮೋಕ್ಷವನ್ನು ಪಡೆಯುತ್ತಾನೆ. ಎಲೈ ತಾಯೇ, ಗಜಗಾಮಿನಿಯಾದ ಸೀತೆಯ ಸುದ್ದಿ ನಿನಗೇನಾದರೂ ತಿಳಿದಿದ್ದರೆ ತಿಳಿಸು. ಶಬರಿಯು ಹೇಳಿದಳು, ಓ ರಘುನಾಥ, ನೀವು ಪಂಪಾ ಸರೋವರಕ್ಕೆ ಹೋಗಿ ಅಲ್ಲಿ ಸುಗ್ರೀವನೊಂದಿಗೆ ಸ್ನೇಹ ಉಂಟಾದೀತು. ದೇವ, ಅವನು ನಿಮಗೆ ಎಲ್ಲ ಸುದ್ದಿಯನ್ನು ತಿಳಿಸುವನು. ಧೀರಮತಿಯಾದ ರಾಮ, ನೀನು ಸರ್ವಜ್ಞನಾಗಿದ್ದರೂ ನನ್ನ ಬಳಿಯಲ್ಲಿ ಕೇಳುತ್ತಿರುವೆಯಲ್ಲ. ಹೀಗೆ ಹೇಳಿ ಆಕೆಯು ಪದೇ ಪದೇ ಪ್ರಭು ಪದಗಳಿಗೆ ನಮಸ್ಕರಿಸಿ ಮತಂಗ ಮಹರ್ಷಿಗಳು ತನಗೆ ಹೇಳಿದ ವಿಷಯವನ್ನು, ತಾನು ಪ್ರಭುವಿಗಾಗಿ ಎದುರು ನೋಡುತ್ತಿದ್ದ ವಿಧಾನವನ್ನು, ಅವನಿಗೆ ಪ್ರೇಮದಿಂದ ಎಲ್ಲ ಕಥೆಯನ್ನು ಹೇಳಿದಳು. ಎಲ್ಲ ಕಥೆಯನ್ನು ಹೇಳಿದ ಬಳಿಕ ಶಬರಿಯು ಭಗವಂತನನ್ನು ದರ್ಶಿಸಿ ಅವನ ಚರಣ ಕಮಲಗಳನ್ನು ತನ್ನ ಹೃದಯದಲ್ಲಿ ಧರಿಸಿಕೊಂಡು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ತ್ಯಜಿಸಿ ಜೀವಿಗಳು ಮರಳಿ ಹುಟ್ಟದಿರುವ ದುರ್ಲಭವಾದ ಹರಿಪದದಲ್ಲಿ ಲೀನವಾದಳು. ತುಳಸಿದಾಸರು ಹೇಳುತ್ತಿದ್ದಾರೆ, ಎಲೈ ಮಾನವರಿರ, ಅನೇಕ ವಿಧವಾದ ಕರ್ಮಗಳನ್ನು, ಅಧರ್ಮಗಳನ್ನು, ವಿವಿಧ ಮತಗಳನ್ನು ತ್ಯಜಿಸಿಬಿಡಿರಿ. ಇವೆಲ್ಲವೂ ಶೋಕಪ್ರದವೇ. ಭಕ್ತಿ ವಿಶ್ವಾಸಗಳಿಂದ ಶ್ರೀರಾಮನ ಪಾದ ಪದ್ಮಗಳಲ್ಲಿ ಅನುರಾಗವನ್ನಿಡಿರಿ. ಎಲೈ ದುರ್ಬುದ್ಧಿಯ ಮನವೇ, ನಿನ್ನ ಜಾತಿಯವಳು ಪಾಪದ ತವರು ಆದ ಸ್ತ್ರೀಗೂ ಮುಕ್ತಿಯನ್ನು ಕರುಣಿಸಿದ ಪ್ರಭುವನ್ನು ಮರೆತು ಸುಖವನ್ನು ಬಯಸುವೆಯಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀ